ಮದುವೆಗಿಂತ ಮುಂಚೆ ಸ್ವಲ್ಪ ಅವಕಾಶ ಸಿಕ್ಕರೂ ಕೂಡ ನನ್ನ ತುಟಿಗಳ ರಸವನ್ನು ಹಿಂಡುತ್ತಿದ್ದ, ನನ್ನ ಜೊತೆ ದೈಹಿಕವಾಗಿ ಒಂದಾಗಲು ಬಯಸುತ್ತಿದ್ದ ಗಂಡ ಮದುವೆಯಾದ ಮೇಲೆ ನನ್ನಿಂದ ದೂರ ಆಗುತ್ತಿದ್ದಾರೆ. ಮೊದಲ ರಾತ್ರಿಯಲ್ಲಿ 1000 ಕನಸುಗಳನ್ನು ಕಟ್ಟಿಕೊಂಡಿದ್ದೆ, ಆದರೆ ಏನೂ ನಡೆದಿಲ್ಲ. ಪ್ರತಿ ರಾತ್ರಿಯೂ ಇದೇ ರೀತಿ ಆಗುತ್ತಿತ್ತು. ಇಂದು ಮದುವೆಯಾಗಿ 2 ವರ್ಷವಾಗಿದ್ದರೂ ನಾವಿಬ್ಬರು ಒಬ್ಬರನ್ನು ಒಬ್ಬರು ಮುಟ್ಟಿಲ್ಲ. ಪ್ರತಿ ರಾತ್ರಿ ನನ್ನ ರೂಮಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಗಂಡ ಅವರ ಅಕ್ಕನ ರೂಮಿಗೆ ಹೋಗಿ ಬರುತ್ತಾರೆ. ವಿಷಯ ಏನು ಅಂತ ತಿಳಿಯಲು ಅವರ ರೂಮಿನಲ್ಲಿ ಹಿಡನ್ ಕ್ಯಾಮ್ರಾವನ್ನು ಇಟ್ಟೆ. ಆ ಕ್ಯಾಮ್ರಾದಲ್ಲಿ ಇದ್ದ ವಿಷಯವನ್ನು ತಿಳಿದು ನಾನು ಬೆಚ್ಚಿಬಿದ್ದೆ. ನನ್ನ ಹಿಂದೆ ಇಷ್ಟು ದೊಡ್ಡ ಕುತಂತ್ರ ನಡೆಯುತ್ತಿದೆ. ಸ್ವಂತ ಗಂಡನೇ ಈ ರೀತಿ ಆದರೆ ಹೇಗೆ? ನನ್ನ ಹೆಸರು ಸುಮಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಮದುವೆಯಾದ ಸುಮಾರು ವರ್ಷಕ್ಕೆ ನಾನು ಹುಟ್ಟಿದ್ದಂತೆ. ಅದಕ್ಕೆ ನಾನು ಎಂದರೆ ಎಲ್ಲರಿಗೂ ಪ್ರೀತಿ. ನಾನು ಆದ ಮೇಲೆ ಅಮ್ಮ ತುಂಬ ಪ್ರಯತ್ನ ಪಟ್ಟರು 2ನೇ ಮಗುವಿಗಾಗಿ. ಆದರೆ ಇನ್ನೊಂದು ಮಗು ಹುಟ್ಟಲಿಲ್ಲ. ಆಗ ಅಮ್ಮ ಹೇಳುತ್ತಾ ಇದ್ದಿದ್ದು ಒಂದೇ ಮಾತು, ಇವಳನ್ನೇ ಮಗಳಾಗಿ ಮಗನಾಗಿ ಸಾಕುತ್ತೇವೆ ಅಂತ. ಅದೇ ರೀತಿ ನನಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಿದರು. ಕರಾಟೆ, ಭರತನಾಟ್ಯ, ಮ್ಯೂಸಿಕ್, ಈ ರೀತಿ ನಾನಾ ತರಹದ ವಿಷಯಗಳಲ್ಲಿ ನನಗೆ ತರಬೇತಿಯನ್ನು ಕೊಡಿಸಿದರು. ಗಂಡು ಮಗು ಹುಟ್ಟಿಲ್ಲ ಅಂತ ಅಪ್ಪ ಅಮ್ಮನಿಗೆ ಬೇಸರವಿದ್ದರು. ನನ್ನ ಲಾಲನೆ ಪಾಲನೆಯಲ್ಲಿ ಅವರ ಬೇಸರವನ್ನು ಮರೆತರು. ಒಮ್ಮೊಮ್ಮೆ ಎಷ್ಟೋ ಜನ್ಮದ ಅದೃಷ್ಟ ಅಂತ ಅನಿಸುತ್ತದೆ ಇವರುಗಳು ನನ್ನ ಅಪ್ಪ ಅಮ್ಮ ಆಗಿರುವುದು. ನಾನು ಬಯಸಿದ್ದನ್ನು ಕೇಳಿದ್ದನ್ನು ಇಲ್ಲ ಅಂತ ಹೇಳುವುದಿಲ್ಲ, ಎಲ್ಲವನ್ನು ಕೊಡಿಸುತ್ತಾರೆ. ನನ್ನ ವಿದ್ಯಾಭ್ಯಾಸವೂ ಕೂಡ ಆಯಿತು. ಈಗ ಮದುವೆಗಾಗಿ ಅಪ್ಪ ಅಮ್ಮ ನೋಡುತ್ತಿದ್ದಾರೆ ಹುಡುಗನನ್ನು. ಆದರೆ ಅವರಿಗೆ ಏನು ಗೊತ್ತು, ನಾನು ಆಗಲೇ ಹುಡುಗನನ್ನು ಕೂಡ ನೋಡಿಕೊಂಡಿದ್ದೇನೆ ಅಂತ. ಈ ವಿಷಯವನ್ನು ಹೇಳಲು ಸ್ವಲ್ಪ ಮುಜುಗರ. ಎಲ್ಲ ವಿಷಯವನ್ನು ಧೈರ್ಯವಾಗಿ ಹೇಳುವ ನಾನು ಇದನ್ನು ಹೇಳಲು ಸ್ವಲ್ಪ ಭಯಗೊಂಡೆ. ಆದರೆ ಕಿರಣ್ ತುಂಬ ಬಲವಂತ ಮಾಡುತ್ತಿದ್ದ, ನಾನೇ ಬಂದು ಹೇಳುತ್ತೇನೆ ಅಂತ. ನಾನು ಹೇಳಿದರೆ ಬೇಡ ಅಂತ ಹೇಳುತ್ತೇನೆ ಅಂತ. ಇಂದು ಕಿರಣ್ ನಾನು ಹೊರಗಡೆ ಹೋಗಿದ್ದಾಗ ಅಪ್ಪ ಅಮ್ಮನನ್ನು ಮೀಟ್ ಮಾಡಿ ಎಲ್ಲ ವಿಷಯವನ್ನು ಹೇಳಿದ್ದಾನೆ. ಅಪ್ಪ ಒಪ್ಪಿಕೊಂಡರೂ ಕೂಡ ಅಮ್ಮನ ಮನಸ್ಸಿಗೆ ಸಮಾಧಾನವಿಲ್ಲ. ಏಕೆಂದರೆ ಕಿರಣ್ಗೆ ತಂದೆ ತಾಯಿ ಯಾರೂ ಇಲ್ಲ, ಒಬ್ಬಳು ಅಕ್ಕ ಇದ್ದಾಳೆ ಅಷ್ಟೆ. ಆ ರೀತಿಯ ಮನೆಯಲ್ಲಿ ಬದುಕುವುದು ಕಷ್ಟ. ಗಂಡನಿಗೆ ಅಕ್ಕ ಅಥವಾ ತಂಗಿ ಇದ್ದರೆ ಸಂಸಾರಕ್ಕೆ ಹುಳಿ ಹಿಂಡುತ್ತಾರೆ ಅನ್ನುವುದು ಅಮ್ಮನ ನಂಬಿಕೆ. ನಾನು ಅಮ್ಮನಿಗೆ ಎಷ್ಟು ವಿವರಿಸಿ ಹೇಳಿದರೂ ಅವರು ಆ ರೀತಿಯ ಮನುಷ್ಯರಲ್ಲ. ನಾನು ತುಂಬ ಬಾರಿ ಮೀಟ್ ಮಾಡಿದ್ದೇನೆ. ನೀನು ಧೈರ್ಯವಾಗಿ ನನ್ನನ್ನು ಮದುವೆ ಮಾಡಿಕೊಳ್ಳು. ನನ್ನನ್ನು ಗುಬ್ಬಚ್ಚಿಯ ರೀತಿ ಕಿರಣ್ ನೋಡಿಕೊಳ್ಳುತ್ತಾರೆ. ನನಗೆ ಸ್ವಲ್ಪ ಕೂಡ ನೋವು ಮಾಡುವುದಿಲ್ಲ. ಕಿರಣ್ ಮತ್ತು ಅವರ ಅಕ್ಕನನ್ನು 1-2-3 ಬಾರಿ ಅಮ್ಮ ಮೀಟ್ ಮಾಡಿ ಮಾತನಾಡಿ ತಮ್ಮ ಮನಸ್ಸಿನ ಕಷ್ಟ ಸುಖಗಳನ್ನು ಹೇಳಿಕೊಂಡ ಮೇಲೆ ಅಮ್ಮನಿಗೆ ಸಮಾಧಾನವಾಯಿತು. ಮದುವೆಗೆ ಒಪ್ಪಿಕೊಂಡರು. ಮದುವೆ ಎಲ್ಲ ಖರ್ಚನ್ನು ಅಮ್ಮ ನೋಡಿಕೊಂಡರು. ಸ್ವಲ್ಪ ಕೂಡ ತೊಂದರೆಯಾಗದಂತೆ. ನನಗೂ ಕೂಡ ಅದು ಸತ್ಯ ಅಂತ ಅನಿಸಿತು. ಕಿರಣ್ ಅವರು ನಮ್ಮಷ್ಟು ಸ್ಥಿತಿವಂತರಲ್ಲ, ಇರುವುದರಲ್ಲಿ ಚೆನ್ನಾಗಿದ್ದಾರೆ. ಆದರೆ ಅವರಿಗಿಂತ ಅಪ್ಪ ಅಮ್ಮ ಚೆನ್ನಾಗಿ ಸಂಪಾದನೆ ಮಾಡಿ ಇಟ್ಟಿದ್ದಾರೆ. ಕಿರಣ್ಗೆ ಕಷ್ಟ ಆಗುವುದು ಬೇಡ. ಈ ಮಾತನ್ನು ಹೇಳಿದರೆ ಅಮ್ಮ ನಗುತ್ತಾಳೆ. ಮದುವೆ ಇನ್ನೂ ಹಾಗೇ ಇಲ್ಲ, ಆಗಲೇ ಆ ಹುಡುಗನ ಹಿಂದೆ ಬಿದ್ದಿದ್ದೀಯ. ಅಷ್ಟೊಂದು ಪ್ರೀತಿಸಬೇಡ, ಮಣ್ಣು ತಿನ್ನಿಸಿ ಬಿಡುತ್ತಾರೆ. ಗಂಡು ಜೀವ ಸರಿಯಾಗಿ ಇರುವುದಿಲ್ಲ ಅಂತ ಹೇಳಿದರು. ಅಮ್ಮ, ಪ್ರಪಂಚದಲ್ಲಿರುವ ಮನುಷ್ಯರು ಒಂದು ಕಡೆ, ಆದರೆ ಕಿರಣ್ ಒಂದು ಕಡೆ. ಯಾವುದೇ ಕಾರಣಕ್ಕೂ ಕಿರಣ್ ಬಗ್ಗೆ ನೀನು ಕೆಟ್ಟದಾಗಿ ಮಾತನಾಡಬೇಡ. ಕಿರಣ್ ಅವರ ಅಕ್ಕ ಕೂಡ ನನ್ನನ್ನು ಸ್ವಂತ ಮಗಳ ರೀತಿ ನೋಡಿಕೊಳ್ಳುತ್ತಾರೆ. ಅವರಿಗೂ ಕೂಡ ಒಬ್ಬಳು ಮಗಳಿದ್ದಾಳೆ. ಅವಳು ನನಗಿಂತ ಚೆನ್ನಾಗಿದ್ದರೂ ಕೂಡ ಅವಳಿಗಿಂತ ನಾನು ಚೆನ್ನಾಗಿದ್ದೇನೆ ಅಂತ ಪ್ರತಿ ಬಾರಿ ಹೇಳುತ್ತಾರೆ. ಒಂದು ರೀತಿಯ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ಅವರದು ಅಷ್ಟೇ. ಅವರಿಗಿಂತ ಹೆಚ್ಚಿಗೆ ದುಡ್ಡು ಇರಬಹುದು ನಮಗೆ, ಆದರೆ ನಯ, ವಿನಯ, ಪ್ರೀತಿ, ವಿಶ್ವಾಸ ಎಲ್ಲದರಲ್ಲೂ ಅವರು ನಂಬರ್ 1. ನೀನು ನನಗೆ ದಾರಿ ತಪ್ಪಿಸಬೇಡ ಅಂತ ಹೇಳುತ್ತಿದ್ದೆ. ಮದುವೆ ದಿನ ಕೂಡ ಬಂದು ಬಿಟ್ಟಿತು. ಅಪ್ಪ ಅಮ್ಮ ತುಂಬ ದುಃಖದಲ್ಲಿ ಇದ್ದರು. ಅವರಿಗೆ ಸಮಾಧಾನ ಮಾಡಿದೆ. ಇರುವುದು ಪಕ್ಕದ ರೋಡಿನಲ್ಲಿ, ನೆನೆಸಿಕೊಂಡಾಗ ಬರುತ್ತೇನೆ. ಕಿರಣ್ಗಾಗಿ ನಾನು ಕಾದು ಕುಳಿತೆ. ಅವರು ಬರುವುದು ಸ್ವಲ್ಪ ನಿಧಾನವಾಯಿತು. ಆದರೆ
ಮದುವೆಗಿಂತ ಮುಂಚೆ ಕಿರಣ್ ನನ್ನ ತುಟಿಗಳಿಗೆ ಮುತ್ತು ಕೊಡುತ್ತಿದ್ದುದು, ನನ್ನ ಸೊಂಟವನ್ನು ಬಳಸುತ್ತಿದ್ದುದು, ದೈಹಿಕವಾಗಿ ನನ್ನ ದೇಹದ ಅಂಗಾಂಗಗಳನ್ನು ಮುಟ್ಟಲು ಅವುಗಳ ಮೇಲೆ ಅಧಿಕಾರ ಚಲಾಯಿಸಲು ಪರದಾಡುತ್ತಿದ್ದರು. ಆದರೆ ನಾನು ಅವಕಾಶ ಕೊಡುತ್ತಿರಲಿಲ್ಲ. ಕೇವಲ ಮುತ್ತು ಮಾತ್ರ. ಮದುವೆಗಿಂತ ಮುಂಚೆ ಆದರೆ ತೊಂದರೆ ಏನಿಲ್ಲ. ಕಿರಣ್ ಮತ್ತು ನಾನು ಮಾನಸಿಕವಾಗಿ ಮದುವೆ ಆಗಿದ್ದೇವೆ. ಆದರೆ ಮೊದಲ ರಾತ್ರಿ ಇದೆಲ್ಲ ನಡೆದರೆ ಒಂದು ರೀತಿ ಮಧುರವಾಗಿರುತ್ತದೆ, ಥ್ರಿಲ್ಲಿಂಗ್ ಆಗಿರುತ್ತದೆ. ಮೊದಲೇ ಆಗಿಬಿಟ್ಟರೆ ಅವಕ್ಕೆಲ್ಲ ಅರ್ಥ ಏನಿರುತ್ತದೆ? ದೊಡ್ಡವರು ಮಾಡಿದ ಶಾಸ್ತ್ರ ಸಂಪ್ರದಾಯಕ್ಕೆ ಅವರು ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅಂತ ಕಿರಣ್ಗೆ ಹೇಳಿದರೆ ಅವರೂ ಕೂಡ ಒಪ್ಪಿಕೊಳ್ಳುತ್ತಿದ್ದರು. ನನಗೆ ತುಂಬ ಖುಷಿಯಾಗುತ್ತಿತ್ತು. ಇಂದು ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸಬಹುದು ಕಿರಣ್? ಇಷ್ಟು ದಿನ ಬಚ್ಚಿಟ್ಟಿದ್ದ ಅವರ ಪ್ರೀತಿಯನ್ನು ಹಂಚಿಕೊಳ್ಳಲು ಕಾದು ಕುಳಿತಿದ್ದೆ. ಎಷ್ಟು ಕಾದು ಕುಳಿತರೂ ಕೂಡ ಅವರು ಬರಲಿಲ್ಲ. ಕೊನೆಗೆ ಫೋನನ್ನು ನೋಡಿ ಹಾಗೆ ಮಲಗಿಬಿಟ್ಟಿದ್ದೇನೆ. ಬೆಳಗ್ಗೆ ಎದ್ದಾಗ ಕಿರಣ್ ನನ್ನ ಪಕ್ಕ ಮಲಗಿದ್ದರು. ಅವರು ತುಂಬ ಶಾಂತಿಯಿಂದ ಮಲಗಿದ್ದರು. ನನ್ನ ಪಕ್ಕದಲ್ಲಿ ಮಲಗಿರುವ ನನ್ನ ಗಂಡನನ್ನು ನೋಡಿ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಸುಖವೂ ನನ್ನ ಪಕ್ಕ ಇದೆ ಅಂತ ಅನಿಸಿತು. ಅವರ ಹಣೆಗಳಿಗೆ ಪ್ರೀತಿಯ ಮುತ್ತನ್ನು ಕೊಟ್ಟೆ. ನಂತರ ಕೆನ್ನೆಗೆ ಕೊಟ್ಟೆ. ಮೊದಲ ಬಾರಿ ನಾನಾಗಿ ನಾನೇ ಸ್ವ ಇಚ್ಛೆಯಿಂದ ಕಿರಣ್ ತುಟಿಗಳಿಗೆ ಚುಂಬಿಸಿದೆ ಅಷ್ಟೆ. ಮಲಗಿದ್ದವರಿಗೆ ಎಚ್ಚರವಾಗಿರಬೇಕು. ಅವರೂ ಕೂಡ ಚುಂಬಿಸಿದರು. ಇಬ್ಬರೂ ಕೂಡ ಸುಮಾರು ನಿಮಿಷಗಳವರೆಗೆ ಮುತ್ತನ್ನು ಕೊಟ್ಟೆವು. ಆ ಮುತ್ತಿನ ಆನಂದವನ್ನು ಪಡೆಯುತ್ತಿದ್ದೆವು, ಯಾವುದೇ ಮುಲಾಜಿಲ್ಲದೆ. ಯಾರೋ ಬಾಗಿಲು ಬಡಿಯುತ್ತಿದ್ದರು, ನನ್ನ ಹೆಸರನ್ನು ಕರೆಯುತ್ತಾ. ಆಗ ನೆನಪಾಯಿತು, ನಾನು ಈ ಮನೆಗೆ ಮದುವೆಯಾಗಿ ಬಂದು ಮೊದಲ ದಿನ ಯಾರ ಬಾಯಿಗೂ ಸಿಗಬಾರದು ಅಂತ ಕಿರಣನ್ನು ದೂರ ತಳ್ಳಿ ಸ್ನಾನಕ್ಕೆ ಹೋದೆ ಸೀರೆ ಉಡಲು. ಕಿರಣ್ ಕೂಡ ಸಹಾಯ ಮಾಡಿದರು. ಅವರ ಸಹಾಯಕ್ಕೆ ನಾನು ಋಣಿಯಾಗಿದ್ದೆ. ಕೊನೆಗೆ ರೆಡಿ ಆದೆ ಅಂತ ಹೋಗುತ್ತಿದ್ದೆ. ಅಷ್ಟರಲ್ಲಿ 1 ನಿಮಿಷ ಇರು ಅಂತ ಡ್ರೆಸ್ಸಿಂಗ್ ಕನ್ನಡಿ ಹತ್ತಿರ ಇದ್ದ ಕುಂಕುಮವನ್ನು ನನ್ನ ಹಣೆಗೆ ಇಟ್ಟರು. ಆಗ ಅನಿಸಿತು, ಕಿರಣ್ ಎಷ್ಟು ಪರ್ಫೆಕ್ಟ್ ಅಲ್ಲವೇ ಅಂತ. ನಂತರ ಅವರು ನನಗೆ ಮುತ್ತನ್ನು ಕೊಟ್ಟರು. ತುಟಿಗೆ ಮುತ್ತು ಕೊಟ್ಟರೆ ನಿನ್ನ ಲಿಪ್ಸ್ಟಿಕ್ ಕಡಿಮೆ ಆಗುತ್ತದೆ, ಪುನಃ ಮೇಕಪ್ ಮಾಡಿಕೊಳ್ಳಬೇಕು ಅಲ್ಲವೇ ಅಂತ ನಕ್ಕರು. ನಾವಿಬ್ಬರು ಖುಷಿಯಿಂದ ಹೊರಗಡೆ ಬಂದೆವು. ಅವರ ಅಕ್ಕ ನಾವು ಬರುವುದನ್ನೇ ಕಾಯುತ್ತಿದ್ದರು. ನಂತರ ಇಬ್ಬರಿಗೂ ದೇವರ ಹತ್ತಿರ ಪೂಜೆ ಮಾಡಿಸಿದರು. ಒಂದೇ ತಟ್ಟೆಯಲ್ಲಿ ಊಟ ಇಟ್ಟರು. ನಿನ್ನೆ ಮದುವೆ ಮುಹೂರ್ತ ಲೇಟ್ ಇದ್ದಿದ್ದರಿಂದ ಮನೆಗೆ ಬಂದಿದ್ದು ನಿಧಾನವಾಯಿತು. ಸುಸ್ತಾಗಿ ಎಲ್ಲರೂ ಮಲಗಿಬಿಟ್ಟಿದ್ದೆವು. ಅದಕ್ಕಾಗಿ ನಿನ್ನೆಯ ಕೆಲವು ಶಾಸ್ತ್ರಗಳನ್ನು ಇಂದು ಮಾಡಿಸಿದರು. ಹಾಲಿನಲ್ಲಿ ಉಂಗುರ ಹಾಕಿದ್ದರು. ಅದನ್ನು ಯಾರು ಮೊದಲು ಎತ್ತುತ್ತಾರೆ ಅವರು ಹೇಳಿದ ಹಾಗೆ ಸಂಸಾರ ನಡೆಯುತ್ತದೆ ಅಂತ 3 ಬಾರಿ ಎತ್ತಿಸಿದರೂ 3 ಬಾರಿ ನನಗೆ ಉಂಗುರ ಸಿಕ್ಕಿತು. ಅಂದರೆ ಈ ಮನೆಯ ಯಜಮಾನಿ ನಾನೇ ಅಂತ ಹೇಳಿದರು. ನೀನು ಉಂಗುರ ಎತ್ತುಕೊಳ್ಳಲಿ ಅಂತ ನಾನೇ ಪ್ರಯತ್ನಿಸಲಿಲ್ಲ ಅಂತ ಕಿರಣ್ ಹೇಳಿದರು. ಇಬ್ಬರಿಗೂ ಒಂದು ರೀತಿ ಖಾಲಿತನ ಕಾಡುತ್ತಿತ್ತು. ಮೊದಲ ರಾತ್ರಿ ಏನೂ ಮಾಡೇ ಇಲ್ಲ ನಾವಿಬ್ಬರು. ತುಂಬ ಕಾದಿದ್ದ ರಾತ್ರಿ ಅದು. ಆ ರಾತ್ರಿ ಮಧುರವಾಗಬೇಕಿತ್ತು, ಆದರೆ ಅದು ವೇಸ್ಟ್ ಆಯಿತು. ಪ್ರತಿ ವಿಷಯಕ್ಕೂ ಕಿರಣ್ ಅಕ್ಕ ನನ್ನನ್ನು ಮಗಳು ಅಂತ ಮುದ್ದಿಸುತ್ತಿದ್ದರು. ಅವರ ಪ್ರೀತಿಗೆ ನಾನು ಮೈಮರೆತು ಅವರನ್ನು ಅಮ್ಮ ಅಂತ ಅನ್ನಲು ಶುರು ಮಾಡಿದೆ. ಕಿರಣ್ಗಿಂತ ಅವರ ಅಕ್ಕ ನನ್ನ ಫೇವ್ರೆಟ್. ಈಗ ಇಂದು ರಾತ್ರಿ ನಿನ್ನೆಗಿಂತ ಚೆನ್ನಾಗಿ ರೆಡಿಯಾದೆ. ಕೊನೆ ಪಕ್ಷ ಇನ್ನಾದರೂ ಮೊದಲ ರಾತ್ರಿ ಮಾಡಿಕೊಳ್ಳೋಣ ಅಂತ. ಎಷ್ಟೊತ್ತಾದರೂ ಕಿರಣ್ ಬಂದಿಲ್ಲ. ಕೆಳಗೆ ನೋಡಿದಾಗ ಕಿರಣ್ ಅವರ ಅಕ್ಕನ ರೂಮಿಗೆ ಹೋಗುತ್ತಿದ್ದರು. ಬಂದವರು ಮಲಗಿಬಿಡುತ್ತಿದ್ದರು ತಲೆನೋವು ಅಂತ ಹೇಳಿ. ಮಾರನೇ ದಿನವೂ ಕೂಡ ಇದೇ ರೀತಿ ಮಾಡಿದರು. ನನ್ನ ಹತ್ತಿರ ಬರುವುದಕ್ಕಿಂತ ಮುಂಚೆ ಅವರ ಅಕ್ಕನ ಹತ್ತಿರ ಹೋಗಿ ಮಾತನಾಡಿಕೊಂಡು ಅಲ್ಲಿ ಸ್ವಲ್ಪ ಸಮಯವನ್ನು ಕಳೆದು ಆ ನಂತರ ಮೇಲೆ ಬರುವುದು, ಇದೆಲ್ಲವನ್ನು ನೋಡಿ ನನಗೆ ಇಷ್ಟವಾಗುತ್ತಿರಲಿಲ್ಲ. ಅವರ ರೂಮಿನಿಂದ ಬಂದ ಮೇಲೆ ಅವರು ಒಂದು ರೀತಿ ಡಲ್ ಆಗಿ ಇರುತ್ತಾರೆ. ನನ್ನ ಜೊತೆ ಫ್ರೀಯಾಗಿ ಇರುವುದಿಲ್ಲ. ಮದುವೆ ಆಗಿ ತುಂಬ ದಿನಗಳಾದರೂ ಇಂದು ನಮ್ಮ ಮಧ್ಯೆ ಯಾವುದೇ ರೀತಿಯ ದೈಹಿಕ ಕ್ರಿಯೆ ನಡೆದಿಲ್ಲ. ಕೇವಲ ಮುತ್ತುಗಳನ್ನು ಬಿಟ್ಟರೆ. ಹೀಗೆ ಆದರೆ ಹೇಗೆ? ಎಲ್ಲದಕ್ಕೂ ಕಾರಣವಿರಬೇಕಲ್ಲವೇ? ಆ ಕಾರಣವನ್ನು ಹುಡುಕಿ ಹೋದೆ. ಆದರೆ ನಾನು ಪ್ರತಿ ವಿಷಯದಲ್ಲೂ ಅವರಿಗೆ ಖುಷಿ ಪಡುವ ರೀತಿ, ಈ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರುವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ. ಮತ್ತು ಕಿರಣ್ಗೆ ಹೇಗೆ ನನ್ನ ಮೇಲೆ ಬೇಸರ ಅರ್ಥವಾಗುತ್ತಿಲ್ಲ.
ಇಂದು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ನನ್ನನ್ನು ರೆಡಿ ಮಾಡಿಸಿದರು. ಅಷ್ಟರಲ್ಲಿ ನಾನು ಪರ್ಸ್ ಮೆರೆತಿದ್ದೆ. ತರೋಣ ಅಂತ ಮೇಲೆ ಹೋದೆ. ಕೆಳಗೆ ಬರುವುದರ ಒಳಗೆ ನನ್ನ ಗಂಡ ಅವರ ಅಕ್ಕನ ರೂಮಿನಿಂದ ಬರುತ್ತಿದ್ದ. ಹೋಗೋಣ ಅಂತ ಹೇಳಿದರೆ ಜೋರಾಗಿ ಕಿರುಚಿದ. ಅಕ್ಕನಿಗೆ ಹುಷಾರಿಲ್ಲ, ನಾವಿಬ್ಬರು ಹೊರಗಡೆ ಹೋಗಬೇಕಂತೆ. ಮೊದಲು ಅವರೇ ಹೇಳಿದ್ದು ಹೋಗೋಣ ಅಂತ. ಪುನಃ ಗಲಾಟೆ ಮಾಡುತ್ತಿದ್ದಾರೆ. ಆದರೆ ಪ್ರತಿ ಬಾರಿಯೂ ಅವರು ಅವರ ಅಕ್ಕನ ರೂಮಿಗೆ ಹೋಗುವವರೆಗೂ ನಾರ್ಮಲ್ ಆಗಿರುತ್ತಾರೆ. ಅಲ್ಲಿಂದ ಬಂದ ಮೇಲೆ ತುಂಬ ಕ್ರೂರಿ ಆಗುತ್ತಾರೆ. ಕೋಪ ಮಾಡಿಕೊಂಡು ನಾನು ರೂಮಿಗೆ ಹೋದೆ. ಆಗ ತಾನೇ ಅಮ್ಮ ಫೋನ್ ಮಾಡಿದ್ದರು. ಇನ್ನೂ ಮಗು ಮಾಡಿಕೊಂಡಿಲ್ಲ, ಮದುವೆ ಆಗಿ ವರ್ಷಗಳೇ ಕಳೆದು ಹೋಯಿತು. ನಿನ್ನ ಜೊತೆಯಲ್ಲಿ ಮದುವೆ ಆದವರೆಲ್ಲ ಪ್ರೆಗ್ನೆಂಟ್ ಆಗಿದ್ದಾರೆ, ಕೆಲವರಿಗೆ ಮಕ್ಕಳಾಗಿದೆ ಅಂತ. ಆಗ ಅಳುತ್ತಾ ಎಲ್ಲ ವಿಷಯವನ್ನು ಹೇಳಿದೆ. ಕಿರಣ್ಗೂ ಮತ್ತು ನನ್ನ ಮಧ್ಯೆ ಏನೂ ನಡೆದಿಲ್ಲ. ಪ್ರತಿ ಬಾರಿ ಅವರ ಅಕ್ಕನ ರೂಮಿನಿಂದ ಬಂದ ಮೇಲೆ ಅವರು ಸಂಪೂರ್ಣವಾಗಿ ಬದಲಾಗುತ್ತಾರೆ. ದಯವಿಟ್ಟು ಏನಾದರೂ ವಿಷಯವಿದ್ದರೆ ಹೇಳು ಅಂತ. ಆಗ ಅಮ್ಮ ಒಂದೇ ಒಂದು ಮಾತು ಹೇಳಿದ್ದು, ನಿನ್ನ ಅತ್ತಿಗೆ ರೂಮಿನಲ್ಲಿ ಹಿಡನ್ ಕ್ಯಾಮ್ರಾವನ್ನು ಕಾಣದಂತೆ ಇಟ್ಟುಬಿಡು, ಜಾಗೃತಿ, ಯಾರಿಗೂ ಕಾಣದೇ ಇರಲಿ. ಅಮ್ಮನ ಮಾತಿನಂತೆ ಮಾಡಿದೆ. ಇಂದು ಕೂಡ ಕಿರಣ್ ಅವರ ಅಕ್ಕನ ರೂಮಿಗೆ ಹೋಗಿ ನನ್ನ ರೂಮಿಗೆ ಬಂದರು. ಇವರು ಕೋಪದಲ್ಲಿ ಇದ್ದಿದ್ದರಿಂದ ಮಾತನಾಡಲಿಲ್ಲ. ಪರಸ್ಪರ ಪ್ರತಿ ಬಾರಿ ನಾನೇ ಕ್ಷಮೆ ಕೇಳುತ್ತಿದ್ದೆ ಅವರ ಹತ್ತಿರ. ಆದರೆ ಈ ಬಾರಿ ಕೇಳಲಿಲ್ಲ. ಬೆಳಿಗ್ಗೆ ಬೇಗ ಎದ್ದು ಕೆಳಗೆ ಹೋದೆ. ಆ ಹಿಡನ್ ಕ್ಯಾಮ್ರಾವನ್ನು ನೋಡಬೇಕು ಅಂತ ಯಾರೂ ಇಲ್ಲದೇ ಇರುವ ರೂಮಿಗೆ ತೆಗೆದುಕೊಂಡು ಹೋದೆ. ಆಗ ತಿಳಿಯಿತು, ನನ್ನ ಅತ್ತಿಗೆ ನನ್ನ ಗಂಡನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾಳೆ. ಅತ್ತಿಗೆ ಮಗಳು ನೋಡಲು ತುಂಬ ಸುಂದರವಾಗಿದ್ದಾಳೆ. ಅವಳಿಗೆ ಒಂದು ಹುಡುಗ ಪ್ರೀತಿಸಿ ನಂಬಿಸಿ ಮೋಸ ಮಾಡಿದ್ದಾನೆ. ಪ್ರತಿದಿನವೂ ಪ್ರತಿ ಬಾರಿಯೂ ಅವಳು ಒಂದು ವಿಚಿತ್ರವಾಗಿ ಹಾಡುತ್ತಾಳೆ ಅಂತ ಕತೆ ಕಟ್ಟುತ್ತಾರೆ. ನನ್ನ ಮೇಲೆ ಇಲ್ಲಸಲ್ಲದ ವಿಷಯವನ್ನು ಹೇಳಿ ಚಾಡಿ ಹೇಳುತ್ತಾರೆ. ನಿನ್ನ ಹೆಂಡತಿ ನನ್ನ ಮೇಲೆ, ನನ್ನ ಮಗಳ ಮೇಲೆ ಕೆಟ್ಟ ಮಾತುಗಳನ್ನು ಬಳಸಿದಳು, ನಮಗೆ ನೋವು ಮಾಡುತ್ತಾಳೆ, ಈ ಮನೆಯಿಂದ ಹೊರಟು ಹೋಗಿ ಅಂತ ಚೆನ್ನಾಗಿ ಬೈಯುತ್ತಾಳೆ ಅಂತ ಈ ರೀತಿಯ ಇಲ್ಲಸಲ್ಲದ ಮಾತುಗಳನ್ನು ಹೇಳಿ ನನ್ನ ಗಂಡನ ಮನಸ್ಸನ್ನು ಕೆಡಿಸುತ್ತಿದ್ದಾರೆ. ಅದಕ್ಕಾಗಿ ದಿನದಿಂದ ದಿನಕ್ಕೆ ಅವರು ನನ್ನಿಂದ ದೂರ ಆಗುತ್ತಿರುವುದು. ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಅಂದುಕೊಂಡು ಪುನಃ ಅದೇ ಹಿಡನ್ ಕ್ಯಾಮ್ರಾವನ್ನು ಅತ್ತಿಗೆ ರೂಮಿನಲ್ಲಿ ಇಟ್ಟು ಬಂದೆ. 1 ದಿನಗಳ ಕಾಲ ಆ ಕ್ಯಾಮ್ರಾ ಅತ್ತಿಗೆ ರೂಮಿನಲ್ಲಿ ಇತ್ತು. ನಂತರ ಅದನ್ನು ತೆಗೆದುಕೊಂಡು ನೋಡಿದಾಗ ಅತ್ತಿಗೆ ಮತ್ತು ಅತ್ತಿಗೆ ಮಗಳು ನನ್ನ ಮೇಲೆ ಇಲ್ಲಸಲ್ಲದ ಚಾಡಿಯನ್ನು ಹೇಳಲು ಪ್ರಾಕ್ಟೀಸ್ ಮಾಡಿಕೊಳ್ಳುತ್ತಿರುವುದು. ನನ್ನ ಗಂಡ ಇದ್ದಾಗ ಒಂದು ರೀತಿ ಹಾಡುವುದು, ನಾನು ಇದ್ದಾಗ ಒಂದು ರೀತಿ ಹಾಡುವುದು, ಎಲ್ಲವೂ ಕೂಡ ಅದರಲ್ಲಿ ಸೆರೆ ಹಿಡಿದಿದ್ದು. ನಾನು ಅದನ್ನು ನನ್ನ ಗಂಡನಿಗೆ ತೋರಿಸಿದೆ. ಕೆಲಸದಿಂದ ಬಂದ ತಕ್ಷಣ ಅತ್ತಿಗೆ ರೂಮಿಗೆ ಹೋಗಲು ಕೂಡ ಬಿಡದೆ. ಅದನ್ನು ನೋಡಿ ನನ್ನ ಗಂಡನ ಮುಖ ನಿಜವಾಗಲೂ ಕೆಂಪಾಯಿತು. ತುಂಬ ಕೋಪದಿಂದ ಜೋರಾಗಿ ಕಿರುಚಿದರು. ಆಗ ಅವರೆಲ್ಲರೂ ಹೊರಗೆ ಬಂದು ಏನಾಯಿತು ಅಂತ ವಿಚಾರಿಸಿದಾಗ ನಡೆದ ವಿಷಯವನ್ನು ಕಿರಣ್ ಹೇಳಿದರು. ಆ ವಿಡಿಯೋವನ್ನು ತೋರಿಸಿದಾಗ ಅವರುಗಳ ಮುಖ ಬಿಳಿಚಿಕೊಂಡಿತು. ಕಿರಣ್ ಅವರಿಗೆ ಸ್ವಂತ ಅಕ್ಕನಿಗಿಂತ ಜಾಸ್ತಿ ನಿಮ್ಮನ್ನು ನಾನು ನೋಡಿಕೊಂಡೆ, ನೀವು ನನ್ನನ್ನು ಬೇರೆಯವನು ಮಾಡಿಬಿಟ್ಟಿರಿ ಅಲ್ಲವೇ ಅಂತ ಕಿರುಚಿದರು. ಮರೆತು ಬಿಟ್ಟೆ, ನೀವು ನನ್ನ ಬಲತಾಯಿ ಮಗಳು ಅಲ್ಲವೇ? ಅವರು ಬಿಟ್ಟು ಹೋದ ವಿಷಯವನ್ನು ನೀವು ಕಾರುತ್ತಿದ್ದೀರಾ. ಇನ್ನು ನನ್ನ ಸಂಸಾರವನ್ನು ಒಂದೇ ಒಂದು ಕ್ಷಣವೂ ಕೂಡ ಹಾಳು ಮಾಡಲು ಅವಕಾಶ ಮಾಡಿಕೊಡುವುದಿಲ್ಲ. ನಿಮ್ಮ ನಿಜ ಸ್ವರೂಪ ನನಗೆ ತಿಳಿದಿದೆ. ನನ್ನ ಬಂಗಾರದಂತಹ ಹೆಂಡತಿಯ ಮೇಲೆ ನಾನು ಅನುಮಾನಪಟ್ಟೆ. ಅವಳಿಗೆ ಕೊಡಬೇಕಾದುದನ್ನು ಕೊಟ್ಟಿಲ್ಲ ಅಂತ ಹೇಳಿ ಅತ್ತಿಗೆ ಮತ್ತು ಅವಳ ಸಂಬಂಧಪಟ್ಟ ವಸ್ತುಗಳನ್ನು ಹೊರಗಡೆ ಹಾಕಿದರು. ಇನ್ನೆಂದೂ ಕೂಡ ನನಗೆ ಮುಖ ತೋರಿಸಬೇಡಿ ಅಂತ ಕಿರಣ್ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತನ್ನು ಕೊಟ್ಟರು. ಕ್ಷಮಿಸು, ಇನ್ನೆಂದೂ ಕೂಡ ನಿನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರ ಮಾತನ್ನು ಕೇಳುವುದಿಲ್ಲ. ಏನಾದರೂ ಇದ್ದರೆ ನಿನ್ನ ಹತ್ತಿರವೇ ಕೇಳುತ್ತೇನೆ. ಅವರು ಪ್ರತಿದಿನವೂ ಇಲ್ಲಸಲ್ಲದ ಚಾಡಿಗಳನ್ನು ನಿನ್ನ ಮೇಲೆ ಹೇಳಿ ನನ್ನ ಮನಸ್ಸು ನಿನಗಾಗಿ ಮಿಡಿಯಬಾರದು ಆ ರೀತಿ ಮಾಡಿಬಿಟ್ಟಿದ್ದರು. ಒಮ್ಮೊಮ್ಮೆ ನಿನಗೆ ಡೈವರ್ಸ್ ಕೊಟ್ಟು ಬಿಡು ಅಂತ ಕೂಡ ಹೇಳುತ್ತಿದ್ದರು. ಮಲತಾಯಿ ಮಗಳು ಅಂತ ಹೇಳಿದಿರಿ, ಅದರ ಅರ್ಥವೇನೋ? ಹೌದು, ನಮ್ಮ ಅಪ್ಪನಿಗೆ 2 ಹೆಂಡತಿಯರು. ಮೊದಲನೇ ಅವರ ಮಗಳು ಅವರು, 2ನೇ ಅವರ ಮಗ ನಾನು. ಅವರ ಅಮ್ಮನಿಗೆ ಚಿಕ್ಕಂದಿನಿಂದಲೂ ನನ್ನ ಅಮ್ಮ ಮತ್ತು ನನ್ನನ್ನು ಕಂಡರೆ ಇಷ್ಟವಿಲ್ಲ. ಆ ಕೋಪವನ್ನು ಅವರು ತೀರಿಸುತ್ತಿದ್ದಾರೆ. ನಿನ್ನನ್ನು ಪ್ರೀತಿಸಿದ್ದಕ್ಕೆ ಮದುವೆ ಆಗಲು ಬಿಟ್ಟರು.
ಅವರು ಅರೇಂಜ್ ಮ್ಯಾರೇಜ್ ಮಾಡಿದರೆ ಅವರ ಮಾತನ್ನು ಕೇಳುವ ಹುಡುಗಿಯನ್ನು ಮದುವೆ ಮಾಡುತ್ತಿದ್ದರು. ಅದಕ್ಕಾಗಿ ನಿನ್ನ ಮೇಲೆ ಕೋಪ ಇರಬಹುದು. ಸಂಬಂಧಿಕರು, ನನ್ನ ಗೆಳೆಯರು, ಹಿತೈಷಿಗಳು ಎಲ್ಲರೂ ಕೂಡ ಅಕ್ಕನ ನಿಜ ಸ್ವರೂಪದ ಬಗ್ಗೆ ಹೇಳಿದಾಗಲೂ ನಾನು ನಂಬಿರಲಿಲ್ಲ. ಅವರುಗಳನ್ನೇ ದೂರ ಮಾಡಿಬಿಡುತ್ತಿದ್ದೆ. ನೀನು ಸಾಕ್ಷಿ ಸಮೇತ ನನಗೆ ತೋರಿಸಿದ್ದರಿಂದ ನನಗೆ ನಿನ್ನ ಮಾತುಗಳನ್ನು ನಂಬುವಂತೆ ಆಯಿತು. ಪದೇ ಪದೇ ನನ್ನ ಹತ್ತಿರ ಕ್ಷಮೆ ಕೇಳುತ್ತಿದ್ದರು. ನಾನು ಅವರನ್ನು ಕ್ಷಮಿಸಿಬಿಟ್ಟೆ. ನನಗೆ ಬೇಕಾಗಿರುವುದು ಒಂದೇ ಒಂದು. ಏನದು ಅಂತ ಕೇಳಿದರು. ತೀರಾ ಹತ್ತಿರ ಬಂದು ಅವರ ತುಟಿಗಳಿಗೆ ಮುದ್ದಿಸಿದೆ. ನಂತರ ಇಬ್ಬರ ಮಹಾಮಿಲನವಾಯಿತು. ಇಂದು ಅಲ್ಲ, ಪ್ರತಿದಿನವೂ ಮೊದಲ ರಾತ್ರಿ. ಇಷ್ಟು ದಿನ ಕಿರಣ್ ನನ್ನ ಮೇಲೆ ಬೇಸರ ಮಾಡಿಕೊಂಡಿದ್ದಕ್ಕೆ ಪ್ರತಿಯಾಗಿ ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಿದ್ದರು. ನಾನು ಹೇಳಿದ ಮೇಲೆ ಆ ವಿಷಯವನ್ನು ವಿಮರ್ಶೆ ಮಾಡಲು ಹೋಗುತ್ತಿರಲಿಲ್ಲ. ನಾನು ಹೇಗೆ ಹೇಳಿದರೆ ಹಾಗೆ ಕೇಳುತ್ತಿದ್ದರು. ಸಂಪೂರ್ಣವಾಗಿ ಇಬ್ಬರು ಅನ್ಯೋನ್ಯವಾಗಿದ್ದೆವು. ಇದಾದ ಸ್ವಲ್ಪ ದಿನಗಳಿಗೆ ನಮಗೆ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು, ಅವಳಿ ಜವಳಿ ಮಕ್ಕಳಾದವು. ಕೊಡಬೇಕಾದಾಗ ದೇವರು ಸಾಕು ಸಾಕು ಎಂದರೂ ಕೂಡ ಕೊಡುತ್ತಾನೆ ಅಲ್ಲವೇ? ಅದೇ ರೀತಿ ಈಗ ನನ್ನ ಮನೆಯಲ್ಲಿ ಖುಷಿ, ಸಂತೋಷ, ಸಮೃದ್ಧಿ, ಆಯುಷ್ಯ, ಆರೋಗ್ಯ ಎಲ್ಲವೂ ಕೂಡ ಬಹಳಷ್ಟು ಇದೆ. ತುಂಬಿ ತುಂಬಿ ತುಳುಕುತ್ತಿದೆ. ಇದನ್ನೆಲ್ಲ ಕೊಟ್ಟ ಭಗವಂತನಿಗೆ ಧನ್ಯವಾದಗಳು. ಈ ಕ್ಷಣಕ್ಕೆ ಇರುವ ನೆಮ್ಮದಿ, ಖುಷಿ, ಸಂತೋಷ ನನ್ನ ಬದುಕಿನಲ್ಲಿ ಪ್ರತಿ ಕ್ಷಣವೂ ಇರಲಿ ಅಂತ ಅಂದುಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.